ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಒತ್ತಿದ್ರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಏನಪ್ಪ ಇವತ್ತು ಅಂತಂದರೆ, ಇವತ್ತೊಂದು ಟಾಪಿಕ್ ತೊಗೊಬಂದಿದ್ದೀನಿ. ನಾವು ಅತಿಯಾಗಿ ಯೋಚಿಸೋದನ್ನ ಬಿಟ್ಬಿಡ್ಬೇಕು. ನಾವೇನು ಅಂತಂದರೆ, ಒಂದು ವಿಷಯನ ಏನಾದರೂ ಇಟ್ಕೊಂಡು ಕೊರಗ್ತಾನೆ ಇರ್ತೀವಿ, ಯೋಚನೆ ಮಾಡ್ತಾನೆ ಇರ್ತೀವಿ. ಅವ್ರು ಹಂಗೆ ಅಂದ್ಬಿಟ್ರು ಅನ್ನೋದೊಂದು ಯೋಚನೆ ಇಟ್ಕೊಂಡು ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಯಾವುದಾದ್ರೂ ಒಂದು ಕಳ್ಕೊಳ್ಳೋದೇ ಆಗಲಿ, ಯಾರಾದರೂ ಏನಾರ ಅಂದರೆ, ಮತ್ತು ಏನಾದರೂ ಒಂದು ಕೆಲಸ ಕಳ್ಕೊಂಡ್ರೆ ಹಿಂಗೆ ಯೋಚನೆ ಮಾಡ್ತಾ ಇರ್ತೀವಿ. ಈ ಥರ ಆಗ್ಬಿಡ್ತಲ್ಲ ನನಗೆ, ಏನು ಮಾಡೋದು ಅಂತ ಯೋಚಿಸ್ತಾನೆ ಇರ್ತೀವಿ. ಯೋಚಿಸ್ತಾ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ. ಹಂಗಾಗಿ ಯೋಚನೆ ಮಾಡೋದ ನಾವು ಹೇಗೆ ಮರಿಬೇಕು, ಅದ್ರನ್ನ ಹೊರಗಡೆ ಹೇಗೆ ಬರಬೇಕು, ಅದರಿಂದ ನಾವು ಹೇಗೆ ಮುಂದೆ ಹೋಗಬೇಕು ಅನ್ನೋದು ನನ್ನ ಒಂದು ಮಾತು. ಏನು ಅಂತಂದರೆ, ಇವಾಗ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಹಂಗೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಕೆಲಸದಲ್ಲಿ. ಹಂಗಾಗಿ ಏನಾಗುತ್ತೆ, ಕೆಲಸ ಕಳ್ಕೊಂಡ್ಬಿಡ್ತೀರ. ಆವಾಗ ಕೆಲಸ ಕಳ್ಕೊಂಡು ನೀವು ಬಂದು ಮನೇಲಿ ಯೋಚನೆ ಮಾಡ್ತಿರ್ತೀರ, ಅಯ್ಯೋ ನನ್ನ ಕೆಲಸ ಹೋಗ್ಬಿಡ್ತು, ನಾನು ಏನು ಮಾಡಲಿ, ನನ್ನ ಮುಂದಿನ ಜೀವನ ಹೇಗೆ ರೂಪಿಸ್ಕೊಳ್ಳೋದು, ಈಗ ಹೆಂಗಪ್ಪ ಮನೆ ನಡೆಸೋದು, ನಾನು ಯೋಚನೆ ಮಾಡ್ತಿರ್ತೀರ. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ. ನಾವು ಮುಂದೆ ಏನು ಮಾಡಬೇಕು, ನಾನು ಯಾವ ಕೆಲಸಕ್ಕೆ ಹೋದರೆ ಸರಿ ಹೋಗುತ್ತೆ ಅನ್ನೋದು ಥಿಂಕ್ ಮಾಡಬೇಕು. ಅವಾಗ ಏನು ಮಾಡ್ತೀರಾ ಅಂತಂದರೆ, ಕೆಲಸ ಕಳ್ಕೊಂಡೆ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊತೀರ. ನೀವು ಆ ಯೋಚನೆನ ಬಿಟ್ಬಿಡ್ಬೇಕು, ಮುಂದೆ ನುಗ್ಗಬೇಕು. ಅವ್ರೇನು ಅಂತ ಅಂದ್ಬಿಟ್ಟು ಅದನ್ನೇ ತಲೆಗೆ ಹಾಕ್ಕೊಂಡ್ರೆ ಆಗಲ್ಲ. ನಮ್ಗೆ ಇನ್ನೂ ಮುಂದೆ ಒಳ್ಳೇದಾಗ್ಬೋದೇನೋ, ಮುಂದೆ ಒಳ್ಳೇದಾಗೋ ಸಮಯ ಬರ್ಬೋದೇನೋ, ಅದಕ್ಕೆ ಅದು ಆ ಥರ ಆಯ್ತೇನೋ ಅನ್ನೋದನ್ನ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಲೇಬಾರ್ದು. ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ನಾವು ಮುಂದೆ ಹೋಗಬೇಕು. ನಮ್ಮ ಮುಂದೆ ಒಳ್ಳೇದಾಗ್ಬೋದೇನೋ, ಸಿಗ್ಬೋದೇನೋ ಅಂತ ಹೋದರೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ನಾವು ಏನು ಮಾಡ್ತೀವಿ ಅಂತಂದರೆ, ಏನಾದರೂ ಯಾರಾದರೂ ಒಂದು ಬೈದ್ಬಿಟ್ರೆ ಸಾಕು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಡ್ತೀವಿ. ಅವ್ರಂಗೆ ಅಂದ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾನೇ ಇರ್ತದೆ. ನಮ್ಮ ಮನಸ್ಸು ಕೊರಿತಾನೇ ಇರ್ತದೆ. ಅವ್ರು ಅಂದರು ಅಂತ ಅಂದ್ಬಿಟ್ಟು ನಾವು ಅದನ್ನು ಧೈರ್ಯವಾಗಿ ತೊಗೋಬೇಕು, ನಾವು ಸ್ಪೋರ್ಟಿವಾಗಿ ತೊಗೋಬೇಕು. ಅಂದರೆ ಅಂದೇ ಬಿಡು, ಅವ್ರ ಮುಂದೆ ನಾವು ಬದುಕು ತೋರಿಸ್ಬೇಕು, ಅವ್ರು ಏನು ಅನ್ನೋ ಥರ ನಾವು ಅದನ್ನು ಸ್ಪೋರ್ಟಿವಾಗಿ ತೊಗೊಂಡು ನಾವು ಮುಂದೆ ಹೋಗಬೇಕು. ಅವ್ರ ಮುಂದೆ ನಾವು ಬೇಳು ಮಾಡೋ ಥರ ಬದುಕಿ ತೋರಿಸ್ಬೇಕು. ಇವತ್ತು ಹೀಗೆ ಯೋಚನೆ ಮಾಡಿದ್ರೆ ಯಾವುದು ನಡೆಯಲ್ಲ. ಏನೇ ಆದರೂ ಅಷ್ಟೇ. ಈಗ ಒಂದು ಘಟನೆಗಳು ನಡೀತದೆ, ಜಗಳ ಆಗುತ್ತೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಒಂದು ಸಂಬಂಧಿಕರದೇ ಆಗ್ಬೋದು, ನೀನು ಹಾಗೆ, ನೀನು ಹಿಂಗೆ ಅಂತೆಲ್ಲ ಮಾತಾಡಲಿ, ಅವರೇ ದೊಡ್ಡವರಾಗಲಿ. ಅದನ್ನು ನಾವು ಯೋಚಿಸ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ. ಬಿಟ್ಬಿಡ್ಬೇಕು, ಅಲ್ಲಿಗೆ ಬಿಟ್ಬಿಡ್ಬೇಕು. ನಾವು ಮುಂದೆ ಹೋಗ್ತಾನೆ ಇರಬೇಕು. ಅನ್ನೋರು ಅಂದ್ಕೊಳ್ಳಿ ಬಿಡು, ನಾವೇನು ಮಾಡೋಕ್ಕಾಗಲ್ಲ, ಅವ್ರ ಬುದ್ಧಿನೇ ಅಷ್ಟು ಅಂತ ಅಂದ್ಬಿಟ್ಟು ಅದ್ರ ಪಾಡ್ಗೆ ಅದನ್ನು ಅಲ್ಲಿ ಬಿಟ್ಬಿಡ್ಬೇಕು. ನಾವು ಮುಂದೆ ಹೋಗ್ತಿರ್ಬೇಕು. ಹಿಂಗೆ ಜನಗಳು ಹೇಗಿದ್ರು ಮಾತಾಡ್ತಾರೆ, ಹೆಂಗಿದ್ರು ಮಾತಾಡ್ತಾರೆ. ಇವತ್ತಿನ ಕಾಲ ಏನು ಅಂತಂದರೆ, ಇನ್ನೊಬ್ರ ಬಗ್ಗೆ ಮಾತಾಡೋದೇ ಜನಗಳದ್ದು ಒಂದು ಇದಾಗ್ಬಿಟ್ಟಿದೆ. ಅಯ್ಯೋ ಇವಳು ಸರಿ ಇರಲಿಲ್ಲ, ಅದಕ್ಕೆ ಹಂಗೆ ಅಂದರು ಅವರು, ಅದಕ್ಕೆ ಓಡಿಸ್ಬಿಟ್ರು ಕೆಲಸದಿಂದ, ಹಾಗೆ ಹೀಗೆ ಅಂತ ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಅದನ್ನೇ ನಾವು ಮನ್ಸಿಗೆ ಹಾಕೋಬಾರ್ದು. ಏನೋ ನಮಗಿನ್ನೂ ಮುಂದೆ ಒಳ್ಳೇದಾಗ್ಬೋದೇನೋ, ಅದರಿಂದ ಕಳೆದೋಯ್ತದು ಬಿಡು, ಅಲ್ಲಿಗೆ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಅದರಿಂದ ಬಿಟ್ಟು ಮುಂದೆ ಹೋಗಬೇಕು. ಯಾರೋ ಏನೋ ಅಂದರು ಅಂತೇಳಿ ತಲೆ ಕೆಡ್ಸ್ಕೊಬಾರ್ದು. ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ಹುಡುಗಿ ಅವಾಯ್ಡ್ ಮಾಡ್ತಾವಳೆ ಅಂತಂದರೆ, ಹುಡುಗನ್ನ ನೀವು ಆದಷ್ಟು ಅದನ್ನು ಕಮ್ಮಿ ಮಾಡ್ತಾ ಹೋಗಬೇಕು. ನೀವು ಅವ್ರಿಗೋಸ್ಕರನೇ ಡಿಪ್ರೆಷನ್ಗೆ ಹೋಗಿ ಅವ್ರಿಗೋಸ್ಕರನೇ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅಯ್ಯೋ ಅವಳು ನಂಗೆ ಮೆಸೇಜ್ ಮಾಡ್ತಾಯಿದ್ಲು, ನಂಗೆ ಮೆಸೇಜ್ ಮಾಡ್ತಾಯಿಲ್ಲ ಅಂತ ನೀವು ಅದನ್ನೇ ಯೋಚನೆ ಮಾಡಿಕೊಂಡು ಅವಳಿಗೋಸ್ಕರ ಹುಚ್ಚುನ ಥರ ಅಲಿಯೋಕ್ಕೆ ಹೋಗಬಾರ್ದು. ನೀವು ಸುಮ್ಮನೆ ಕಾಯಬೇಕು. ಬಂದರೆ ಬರ್ತಾರೆ, ಇಲ್ಲದೆ ಹೋದರೆ ಹೋಯ್ತಾರೆ. ನೀವು ಅವರೇ ಅಂತ ಅವ್ರಿಗೋಸ್ಕರನೇ ನಿನಗೆ ತಂದೆ ತಾಯಿ ಇರ್ತಾರೆ, ಅಕ್ಕ ತಂಗಿ ಎಲ್ಲ ಇರ್ತಾರೆ, ಎಲ್ಲರ ಪ್ರೀತಿ ಸಿಗ್ತಿರ್ತದೆ. ನೀನು ಈ ಪ್ರೀತಿ ಮುಂದೆ ಆ ಪ್ರೀತಿಗೋಸ್ಕರ ನೀನು ಅಲ್ದಾಡೋದು ಪರದಾಡೋದು ಚೆನ್ನಾಗಿರಲ್ಲ. ಅದನ್ನಲ್ಲೇ ಬಿಡಬೇಕು. ಯಾವುದಾದ್ರೂ ಅಷ್ಟೇ ಅತಿಯಾಗಿ ಯೋಚಿಸೋಕೆ ಹೋಗ್ಬಾರ್ದು. ಬಿಟ್ಬಿಡ್ಬೇಕು. ನಾವು ಮುಂದೆ ನುಗ್ತಾ ಇರಬೇಕು. ಇದೇ ಜೀವನದ ಒಂದು ಪಾಠ ಅಂತಲೇ ಹೇಳ್ಬೋದು. ಈ ಕೆಲವ್ರು ಹೆಂಗೆ ಅಂತಂದರೆ, ಯಾವುದಾದ್ರು ಒಂದು ವಿಷಯ ಇಟ್ಕೊಂಡು ಅದನ್ನು ಕೊರಗಿ ಫುಲ್ಲು ಡಿಪ್ರೆಷನ್ಗೆ ಹೋಗ್ತಿರ್ತಾರೆ. ಹಂಗಾಗಿ ಅವೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬಾರ್ದು. ಇವತ್ತು ಏನೇ ಆದರೂ ಅಷ್ಟೇ, ಕಷ್ಟ ಬಂದೇ ಬರುತ್ತೆ. ಹೆಣ್ಣಾಗಿ ಗಂಡಾಗಿ ಹುಟ್ಟಿದ್ಮೇಲೆ ಕಷ್ಟ ಸುಖ ಅನ್ನೋದು ಇದ್ದೇ ಇರ್ತದೆ. ಮನುಷ್ಯನ ಕಷ್ಟ ಬರದೆ ಯಾರಿಗೂ ಬರಲ್ಲ. ಯಾವುದೇ ಕಷ್ಟ ಆದರೂ ನಾವು ಫೇಸ್ ಮಾಡಬೇಕು. ಅದನ್ನು ಫೇಸ್ ಮಾಡಿದ್ರೇ ನಾವು ಹುಟ್ಟಿದ್ಕೂ ಸಾರ್ಥಕ ಆಗೋದು. ಅಯ್ಯೋ ನಮ್ಮ ಕೈಗೆ ಆಗಲ್ಲ ಅಂತ ನಾವು ಕೂತ್ಕೊಂಡ್ಬಿಟ್ರೆ ಯಾವುದೂ ಆಗಲ್ಲ. ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ ಅಂತ ನಾವು ಮುಂದೆ ನುಗ್ಗಿದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಖಂಡಿತವಾಗ್ಲೂ ಧೈರ್ಯವಾಗಿದೆ, ಇವ್ರಿಗೆ ಏನು ಬೇಕಾದರೂ ಮಾಡ್ತಾರೆ, ಇವ್ರು ಏನು ಬೇಕಾದ್ರೂ ಮುಂದೆ ಹೋಗ್ತಾರೆ ಅನ್ನೋ ಒಂದು
ಕಾನ್ಫಿಡೆನ್ಸ್ ಬಂದುಬಿಟ್ರೆ ನಾವೇನು ಬೇಕಾದರೂ ಮಾಡ್ಬೋದು. ಭಯ ಪಡಬಾರ್ದು, ಯಾವುದಕ್ಕೂ ಭಯ ಪಡಬಾರ್ದು. ಏನು ಅಂತಂದರೆ ಸ್ವಲ್ಪ ಸೈಲೆಂಟಾಗಿತ್ತು ಅಂತಂದರೆ ಜನ ಏನು ಮಾಡ್ತಾರೆ, ಹಂಗೆ ಮೂಲಕ್ಕೆ ತೆಳ್ಬಿಡ್ತಾರೆ. ಏನಾದರೂ ಒಂದು ಕೆಲಸ ಮಾಡ್ಸೋಕ್ಕೆ ಅಂತ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ, ಈಗ ಲೈನಲ್ಲೇ ಜನಗಳು ನಿಂತಿರ್ತಾರೆ. ಅವಾಗ ಹೆಂಗೆ ಅಂತಂದರೆ ಸ್ವಲ್ಪ ಮಾತಾಡಲ್ಲ, ಸ್ವಲ್ಪ ಮಂಗನ ಥರ ಇದ್ರೆ ಏನು ಮಾಡ್ತಾರೆ, ಅವ್ರನ್ನ ಅಲ್ಲೇ ಹಿಂದೆನೇ ಬಿಡ್ತಾ ಇರ್ತಾರೆ. ನೀನು ಇಲ್ಲೇ ಇರೋ ಅಂತ ಮುಂದೆ ಹೋಗ್ತಾ ಇರ್ತಾರೆ. ಅವ್ರು ಕೆಲಸ ಮಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಂಡು ಅವ್ರು ಹೋಗ್ತಾನೆ ಇರ್ತಾರೆ. ಇವಳು ಸಾಯಂಕಾಲ 5 ಅವರ್ ಆದರೂ ಅಲ್ಲೇ ನಿಂತಿರ್ತಾರೆ. ಹಿಂಗೆ ಸ್ವಲ್ಪ ಸೈಲೆಂಟಾಗಿ ಅವ್ರೆ ಅಂದರೆ ಜನ ನೋಡ್ತಾರೆ ಇವ್ರು ಹೆಂಗಿದ್ದಾರೆ ಅಂತ, ಅವ್ರನ್ನ ಅಲ್ಲೇ ಬಿಡ್ತಾರೆ. ಅದಕ್ಕೆ ಇವತ್ತು ಏನೇ ಇದ್ದರೂ ಸ್ವಲ್ಪ ಫಾಸ್ಟಾಗಿರಬೇಕು, ಸ್ವಲ್ಪ ಫೋಟಿವ್ ಆಗಿರಬೇಕು, ನಾವು ಮಾತಾಡಬೇಕು, ಚುರುಕಿರಬೇಕು. ಅವಾಗ ನಮ್ಮ ಮಾತಾಡೋದು ನೋಡಿ ಇವಳು ಫಾಸ್ಟ್ ಇದ್ದಾಳೆ ಅಪ್ಪ ಇಲ್ಲ ಅನ್ನೋ ಒಂದು ಇದಾಗಾರ ಸುಮ್ಮನೆ ಆಯ್ತಾರೆ. ಇವಾಗ ಮಾತಾಡಿಲ್ಲ ಅಂದರೆ ಆಗಲ್ಲ. ಸ್ವಲ್ಪ ಚೆನ್ನಾಗಿ ಚುರುಕಿರ್ಬೇಕು, ಯಾರೇ ಆದರೂ ಅಷ್ಟೇ. ಯಾವುದ್ರಲ್ಲಾದ್ರೂ ಫಾಸ್ಟ್ ಇರಬೇಕು. ನಾನು ಮಾಡ್ತೀನಿ, ಮಾತಾಡಬೇಕು, ಧೈರ್ಯ ತೊಗೋಬೇಕು. ಎಲ್ಲೋದ್ರೂ ಅಷ್ಟೇ ಧೈರ್ಯ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ನಿನ್ನ ಧೈರ್ಯನೇ ಇಲ್ಲ ಅಂತಂದರೆ ನೀನು ಎಲ್ಲಿರ್ತೀಯ ಅಲ್ಲೇ ಇರಬೇಕು. ನೀನು ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ ನಿನ್ನ ಕೈಲಿ. ನೀನು ಮುಂದೆ ನುಗ್ಗೋಕ್ಕಾಗಲ್ಲ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಬೈಕ ಕಲಿತೀನಿ ಅಂತ ಹೋದ್ಮೇಲೆ ಅದಕ್ಕೆ ಧೈರ್ಯ ಬೇಕೇ ಬೇಕು. ಧೈರ್ಯ ಬೇಕು, ಬಟ್ ನಾನು ಕಲಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೇಕು. ನಿನಗೆ ಭಯ ಇಟ್ಕೊಂಡು ಹೋದರೆ ಯಾವುದೂ ಬರಲ್ಲ. ನಿನಗೆ ಎಲ್ಲಿ ಭಯ ಇದ್ದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಬರೋದೇ ಇಲ್ಲ. ಅದು ಭಯನ ಬಿಟ್ಬಿಡ್ಬೇಕು. ನಾನು ಮಾಡ್ತೀನಿ, ನನಗೆ ಬರುತ್ತೆ, ನಾನು ಕಲಿತೀನಿ, ನಾನು ಮುಂದೆ ಹೋಗ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ ಹೋದರೆ ಖಂಡಿತವಾಗ್ಲೂ ಯಾವುದೇ ಕೆಲಸ ಆದರೂ ಸಕ್ಸಸ್ ಆಗೇ ಆಗುತ್ತೆ. ಇದೇ ಥರ ಜೀವನದಲ್ಲಿ ಪ್ರತಿಯೊಂದೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮುಂದೆ ಬರ್ತಾನೆ ಇರಬೇಕು. ಏಳು ಬೀಳು ಇದ್ದೇ ಇರ್ತದೆ ಜೀವನದಲ್ಲಿ. ಒಂದೊಂದು ಸಲ ಬಿಸ್ನೆಸ್ ಲಾಸ್ ಮಾಡ್ಕೊಂಡ್ಬಿಡ್ತೀವಿ, ಕೆಳಗಡೆ ಬಿದ್ದುಬಿಡ್ತೀವಿ. ಹಂಗಂತ ಅಂದ್ಬಿಟ್ಟು ಮನೇಲೇ ಕೂತ್ಕೊಂಡ್ರೆ ಆಗಲ್ಲ. ಅಯ್ಯೋ ಈ ಥರ ಆಗೋಯ್ತು, ನಾನು ಹೆಂಗೆ ಮಾಡಲಿ, ಅದನ್ನು ಹೇಗೆ ನಾನು ಬೆಳೆಸಲಿ ಅನ್ನೋದು ಯೋಚನೆ ಮಾಡಬಾರ್ದು. ನಾನು ಹೇಗೆ ಬೆಳೆಸಬೇಕು ಅನ್ನೋದನ್ನ ಥಿಂಕ್ ಮಾಡಬೇಕು. ಕುತ್ಕೊಂಡು ನಾನು ಎಲ್ಲಿ ತಪ್ಪಾಗೈತೆ, ಅದನ್ನೆಲ್ಲಿ ಸರಿ ಮಾಡಬೇಕು, ಅದನ್ನು ನಾನು ಏನು ಮಾಡಿದೆ, ಅದರಿಂದ ನನಗೆ ಏನು ತಪ್ಪಾಗಿ ಈ ಥರ ಕೆಳಗಡೆ ಹೋಯಿತು, ಅದನ್ನು ನಾನು ಹೇಗೆ ಮೇಲೆ ತರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಮತ್ತೆ ಸಕ್ಸಸ್ ಆಗಿ ಮೇಲೆ ಬರೋಕ್ಕೆ ಸಾಧ್ಯ ಆಗ್ತೀವಿ. ನಾವು ಯೋಚನೆ ಮಾಡದೆ ಹೋದರೆ ಯಾವುದೂ ಆಗಲ್ಲ. ನಾವು ಏನೇ ಆದರೂ ನೆಗೆಟಿವ್ ಆಗಿ ಯಾವುದೇ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಏನೇ ಆದರೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನನ್ನ ಕೈಲಿ ಸಾಧ್ಯ ಅಂತ ಯೋಚನೆ ಮಾಡಿದ್ರೆ ಯಾವುದೂ ದೊಡ್ಡದಲ್ಲ. ಏನು ಬೇಕಾದರೂ ಸಾಧಿಸ್ಬೋದು ಜೀವನದಲ್ಲಿ. ನಿಜವಾಗ್ಲೂ ಏನೇನು ಬೇಕಾದರೂ ಸಾಧನೆ ಮಾಡ್ಬೋದು ನಮ್ಮ ಕೈಲಿ. ಈ ಥರ ಕೆಲಸ ಆಗಲ್ಲ ಅಂದರೆ ಆ ಥರ ಕೆಲಸ ಮಾಡೋಕ್ಕೂ ಇವತ್ತು ಏನು ಅಂದರೆ ಒಂದು ಗಂಡನ ಸಮವಾಗಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾವ್ರೆ ಅಂತಂದರೆ ಇಟ್ಕೊಳ್ಳಿ. ಇದಕ್ಕೆ ಧೈರ್ಯ ಮುಖ್ಯ. ಸಹನೆ, ಧೈರ್ಯ, ಛಲ ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಹಾಗೆ ಧೈರ್ಯ ತೊಗೊಬೇಕು ಅಷ್ಟೇ. ಒಂದು ತಂದೆ ತಾಯಿ ಒಂದು ಮಗುನ ಕಳ್ಕೊಂಡ್ರೆ ಎಷ್ಟು ನೋವು ತಿಂತಾರೆ. ನನ್ನ ಅಷ್ಟು ವರ್ಷ ಮಗುನ ಸಾಕಿ ಬೆಳೆಸಿದ ಮಗುನ ನಾನು ಕಳ್ಕೊಂಡಲ್ಲಪ್ಪ ಅಂತ ಎಷ್ಟು ಯೋಚನೆ ಮಾಡ್ತಾರೆ. ಅದರಿಂದ ಹೊರಗೆ ಬರಲೇಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವು ಹೊರಗೆ ಬಂದ್ರೇ ನಾವು ಮುಂದಕ್ಕೆ ಹೆಜ್ಜೆ ಇಡೋದು. ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾವು ಅವ್ರ ಜೊತೆ ನಾವು ಇದು ಮಾಡ್ಕೊಬೇಕಾಗುತ್ತೆ. ಅದರಿಂದ ಹೊರಗೆ ಬರಲೇಬೇಕು. ಎಷ್ಟು ದಿನ ಅಂತ ಕೂರೋಕ್ಕಾಗಲ್ಲ. ಹೊರಗಡೆ ಬರಲೇಬೇಕು, ಮುಂದೆ ಹೋಗಲೇಬೇಕು, ಜೀವನ ಸಾಗಲೇಬೇಕು. ಇರೋರ್ನಾರು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅನ್ನೋದೊಂದು ಮನ್ಸಿಗೆ ಬರಬೇಕು. ಇಲ್ಲ ಅಂದರೆ ಆಗಲ್ಲ. ಹಾಗಾಗಿ ನಾನು ಅತಿಯಾಗಿ ಯೋಚನೆ ಮಾಡ್ತಾರೆ ಕೆಲವರು. ಏನಾದರೂ ಯಾರಿಗಾದ್ರೂ ಒಂದು ಅಮೌಂಟ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ವಾಪಸ್ ಬರಲ್ಲ. ಅದು ಬರಲಿಲ್ಲ ಅಂತ ಕೆಲವರು ತುಂಬ ಕೊರಗ್ತಾನೆ ಇರ್ತಾರೆ. ಅಯ್ಯೋ ನಾನು ದುಡ್ಡು ಇಸ್ಕೊಂಡು ಮೋಸ ಮಾಡಿಬಿಟ್ರು, ಕೊಡಲಿಲ್ವಲ್ಲ ಅಂತ. ಅದನ್ನು ಹೇಗೆ ಪಡ್ಕೋಬೇಕು, ಅದನ್ನು ಹೇಗೆ ಇಸ್ಕೋಬೇಕು ಅನ್ನೋದು ನೋಡಿ ಯೋಚನೆ ಮಾಡಿ ಗಲಾಟೆ ಮಾಡಬೇಕು. ಯಾವ ರೀತಿ ನೀವು ಕೊಟ್ಟಿರ್ತೀರೋ ಅದೇ ರೀತಿ ತಗೊಳ್ಳೋ ಥರ ಅವ್ರ ಹತ್ರ ಸ್ಮೂತಾಗಿ ಹ್ಯಾಂಡ್ಲು ಮಾಡಿ, ಯಾವ ರೀತಿ ಮಾಡಬೇಕು ಆ ಥರ ಮಾಡಿ ಅವ್ರ ಹತ್ರ ನೀವು ತಗೊಳ್ಳೋ ರೀತಿ ಮಾಡ್ಕೋಬೇಕು. ಇಲ್ಲ ನನ್ನ ಕೈಲಿ ಆಗಲ್ಲ, ಅವ್ರು ಕೊಡೋಲ್ಲ ಅಂತ ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಮುಂದೆ ಹೋಗಬೇಕು. ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಏನಾದರೂ ಮಾಡಿ ಅವ್ರ ಹತ್ರ ಈಸ್ಕೊಡೋ ರೀತಿ ನಾವು ಮಾಡ್ಕೋಬೇಕು. ಅವ್ರು ಒಳ್ಳೆ ರೀತಿ ಮಾತಾಡಿಕೊಂಡು ಅವ್ರು ಕೊಡೋ ರೀತಿ ನಾವು ಮಾಡಿ ಅದನ್ನು ಪಡ್ಕೊಬೇಕು. ಇಲ್ಲ ನಾನು ಆಗಲ್ಲ ಅಂತ ಕೂತ್ಕೊಂಡ್ರೆ ಅದು ಆಗಲ್ಲ. ಹೋಯ್ತು, ಅಯ್ಯೋ ಬಿಟ್ಬಿಡತ್ತಾಗ ಹಿಂಗಾರ ತೊಗೊಂಡು ತಿನ್ಕೊಂಡು ಹೋಗಲಿ ಅಂತಂದ್ರೆ ಅವ್ನು ಹೋಗ್ಬಿಡ್ತಾನೆ. ಹೋಗ್ಬಿಡು, ಅವ್ರು ಕೇಳಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅದನ್ನು ಯಾವ ರೀತಿ ಪಡ್ಕೋಬೇಕು ಆ ರೀತಿ ಪಡ್ಕೋಬೇಕು. ಈಗ ಫೈನಾನ್ಸ್ ಮಾಡೋರು ಸುಮ್ಮನೆ ಫೈನಾನ್ಸ್ ಮಾಡ್ತಾರೆ. ಕೊಟ್ಟಮೇಲೆ ಯಾವ ರೀತಿ ವಸೂಲಿ ಮಾಡಬೇಕು ಅವ್ರಿಗೆ ಅದು ಗೊತ್ತಿರುತ್ತೆ, ಅದನ್ನು ಮಾಡ್ತಾರೆ. ಹಂಗೆ ನಾವು ಒಬ್ರು ಕೊಟ್ಟಿದ್ದೀವಿ ಹಣನ ಅಂತಂದರೆ ಅದನ್ನು ಹೇಗೆ ವಸೂಲಿ ಮಾಡ್ಕೋಬೇಕು ಅನ್ನೋದು ನಾವು ಕಲ್ತಿರಬೇಕು. ಅದನ್ನು ಕಲ್ತ್ಕೊಂಡು ಆ ರೀತಿನ ಕೇಳಿ ಅವ್ರ ಹತ್ರ ಮಾತಾಡಿ ಇಸ್ಕೊಂಡ್ರೇ ನಾವು ಇವತ್ತು. ಇಲ್ಲ ಅಂದರೆ ಕೊಡಂಗೆ ಇಸ್ಕೊಂಡ ನೀರು ಭದ್ರ ಅನ್ನಂಗೆ ಹೆಂಗೋ ಕೇಳ್ತಲ್ಲ ಬಿಡು ಅಂದ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾರೆ. ಹಂಗೆ ಯಾವುದೇ ಆದರೂ ಅಷ್ಟೇ ಒಳ್ಳೆ ರೀತಿಲಿ ಒಂದು ಮಾತುಗಾರಿಕೆ ಇರಬೇಕು. ಇವತ್ತು ಚೆನ್ನಾಗಿ ಮಾತಾಡಿ ಅವ್ರನ್ನ ಹೆಂಗೆ ಕೇಳಬೇಕು, ಯಾವ ರೀತಿ ಇದು ಮಾಡ್ಕೋಬೇಕು ಆ ಥರ ಮಾಡ್ಕೊಂಡು ಅವ್ರ ಹತ್ರ ನಾವು ಪಡ್ಕೋಬೇಕು. ಇಲ್ಲ ಅಂತಂದರೆ ಯಾರೂ ಏನೂ ಕೊಡೋದೇ ಇಲ್ಲ. ಬೇಕಾದ್ರೆ ಕೇಳ್ತಾಯಿಲ್ಲ ಬಿಡು ಅಂತ ಸೈಲೆಂಟ್ ಆಗಿಬಿಡ್ತಾರೆ. ಯಾವುದೇ ಆದರೂ ಅಷ್ಟೇ ನಾವು ಪಡ್ಕೋಬೇಕು ಅಂದರೆ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಆ ರೀತಿ ಹ್ಯಾಂಡ್ಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಆಗಲ್ಲ ಅನ್ನೋದು ಯಾವುದೂ ಅಲ್ಲ. ಮನುಷ್ಯನಿಗೆ ಎಲ್ಲ
ಹಾಗೇ ಆಗುತ್ತೆ. ಶ್ರಮದಿಂದ ಕಷ್ಟಪಟ್ಟು ಏನೇ ಒಂದು ಒಂದು ಸಾಧಿಸಬೇಕು ಅಂತಂದರೆ ಎಷ್ಟು ಅದರ ಹಿಂದೆ ಶ್ರಮ ಇರುತ್ತೆ. ಅದೇ ಥರ ಪ್ರತಿಯೊಂದಕ್ಕೂ ಶ್ರಮ ಹಾಕಿದ್ರೇ ಖಂಡಿತವಾಗಿ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಅದನ್ನು ಪಡ್ಕೋಬೇಕು. ಅಂದರೆ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು. ಈಗ ಒಂದು ಕಳ್ಕೊಂಡು ಅಂದರೆ ಅದು ಕಳೆದು ಹೋಗಲಿ ಬಿಡು, ಮುಂದೆ ಹೋಗಿ ಮಾಡೋಣ ಅನ್ನೋ ಥರ ಯೋಚನೆ ಮಾಡಬೇಕು. ನೀವು ಹೋಗಿದ್ದೇ ಹೋಯ್ತು ಅಂತ ಯೋಚಿಸ್ಕೊಂಡೇ ಕೂತ್ಕೊಂಡ್ರೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ನಮ್ಗೆ ಯಾವುದೂ ಬರಲ್ಲ. ಹಿಂದೆಗೆ ಬಿಡಬೇಕು, ಮುಂದೆ ಹೋಗ್ತಾನೆ ಇರಬೇಕು. ಹಂಗೆ ಹೋಗ್ತಾನೆ ಇದ್ದರೆ ನಮ್ಮ ಟೈಮು ಚೆನ್ನಾಗಿರ್ತದೆ. ನಾವು ಮುಂದೆ ನೋಡೋದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಹೋಗಬೇಕು ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಹೆಂಗೆ ಒಂದಂದ್ರೆ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಈ ಥರ ಮಾತುಗಳಾಡಿದೆ. ನಾನು ಏನಾದರೂ ಮಾತಾಡಿರೋದು ತಪ್ಪಿದರೆ ಕ್ಷಮೆ ಇರಲಿ. ನನ್ನ ವಿಡಿಯೋಗಳು ಹೆಚ್ಚು ನೋಡಿ ಸಪೋರ್ಟ್ ಮಾಡಿ. ನನಗೆ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಡ್ಬೋದು. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.